ಒಂದು ಸುಂದರ ಹಳ್ಳಿ. ಅಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಜೀವನವನ್ನು ಹರ್ಷದಿಂದ ಸಾಗಿಸುತ್ತಿರ್ತಾರೆ. ಅದೇ ಹಳ್ಳಿಯಲ್ಲಿ ಒಂದು ದಿನ ಮಾರುಕಟ್ಟೆಯಿಂದ ಆಶ್ರಮದ ಕಡೆಗೆ ಬುದ್ಧ ನೆಮ್ಮದಿಯಿಂದ ಆಳವಾದ ಶಾಂತಿಯೊಂದಿಗೆ ನಡೆದುಕೊಂಡು ಹೋಗುತ್ತಿರ್ತಾರೆ. ಆ ಮಾರುಕಟ್ಟೆಯಲ್ಲಿ ಒಬ್ಬ ವ್ಯಕ್ತಿ ತನಗೆ ಮೋಸವಾಗಿದೆ ಎಂದು ಕೋಪದಿಂದ ಅಲ್ಲಿನ ವ್ಯಾಪಾರಿಯನ್ನು ಬೈಯುತ್ತಾ ಗಲಾಟೆ ಮಾಡುತ್ತಾ ಹೋಗುತ್ತಿರ್ತಾನೆ. ಏಯ್, ನನಗೆ ಅನ್ಯಾಯ ಮಾಡ್ತೀರಾ? ನಾನು ಯಾರಂತ ನಿಮ್ಗೆಲ್ಲ ತೋರಿಸ್ತೀನಿ. ಏನ್ ನೋಡ್ತೀಯಾ? ನಿಮ್ಮನ್ನೆಲ್ಲ ಹೀಗೆ ಸುಮ್ಮನೆ ಬಿಟ್ರೆ ಬಂದು ನನ್ನ ತಲೆ ಮೇಲೆ ಅಷ್ಟರಲ್ಲಿ ಕೂತ್ಕೊಳ್ತೀರಾ? ಬುದ್ಧನು ಹೋಗುತ್ತಿದ್ದುದನ್ನು ಗಮನಿಸದೆ ಅವನ ಕಾಲು ತಗುಲಿತು. ಅಮ್ಮ, ಏಯ್, ಗೊತ್ತಾಗಲ್ವಾ ನಿನ್ಗೆ? ಕಣ್ಣು ಎಲ್ಲಿಟ್ಕೊಂಡಿದೀಯಾ? ನಾನ್ ಬರ್ತಾ ಇರೋದು ಕಾಣಿಸಲ್ವಾ? ಹಾ, ನಾನು ಇಷ್ಟು ಬಡ್ಕೊಂಡಿದ್ರು ನೀನ್ ಸುಮ್ನೆ ನಿಂತಿದ್ಯಲ್ಲ. ಕ್ಷಮೆ ಕೇರ್ಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿನ್ಗೆ? ಹಾ, ಏನ್ ನೋಡ್ತಾ ಇದೀಯಾ? ನಾನ್ ಸರಿಯಲ್ಲ. ನನಗ್ ಕೋಪ ಬಂದ್ರೆ ಸುಮ್ನೆ ಇರೋನಲ್ಲ, ಅರ್ಥ ಆಯ್ತಾ? ಅಷ್ಟರಲ್ಲಿ ಅಲ್ಲಿದ್ದ ಜನರು ಜಗಳ ನಡೆಯುತ್ತಿರುವುದನ್ನು ಕಂಡು ಓಡಿ ಬರ್ತಾರೆ. ಎಲ್ಲರೂ ದಿಗ್ಭ್ರಮೆಯಿಂದ ಏನಾಗುತ್ತದೋ ಎಂದು ನೋಡುತ್ತಾ ನಿಂತಿರುತ್ತಾರೆ. ನನ್ ಮೇಲಿನ ಭಯ ಕಡಿಮೆ ಆಗಿದೆಯಂತೆ. ಮಾಡ್ತೀನಿಲೇ, ನಿನ್ನ ಮತ್ತೆ ನೋಡ್ಕೊಳ್ತೀನಿ. ನಿಮ್ಗೆಲ್ಲ ಪಾಠ ಕಲಿಸ್ದೇ ಬಿಡೋದಿಲ್ಲ, ನೆನ್ಪಿಟ್ಕೋ. ಇವ್ರನ್ನೆಲ್ಲ ಈ ಊರಿನಿಂದಲೇ ಓಡಿಸ್ಬಿಡ್ಬೇಕು. ಗುರುಗಳೇ, ತಪ್ಪು ಅವನದ್ದೇ ಇದ್ರೂ ಇಷ್ಟೆಲ್ಲ ಬೈದು ಕಿರ್ಚಿದಾಗ್ಲೂ ನೀವೇನೋ ಹೇಳದೆ ಯಾಕೆ ಸುಮ್ಮನೆ ಇದ್ದೀರಿ? ನೀವು ನನ್ನಿಗಾಗಿ ಮನೆಯಲ್ಲಿ ಅಡುಗೆ ಮಾಡಿ ಇಟ್ಟಿದ್ದರೂ ಅದನ್ನು ನಾನು ಸ್ವೀಕರಿಸದೇ ಇದ್ದರೆ ಆ ಊಟ ಕೊನೆಗೆ ಯಾರ ಪಾಲಾಗುತ್ತದೆ? ನಮ್ಮ ಪಾಲು? ಇದು ಕೂಡ ಅದೇ ತರ. ಆತ ನನಗೆ ಬೈದರೂ ನಾನು ಅದನ್ನು ಸ್ವೀಕರಿಸದೆ ಶಾಂತವಾಗಿಯೇ ಇದ್ದೆ. ಹಾಗಾದರೆ ಆ ಬೈಗುಳಗಳು ಕೊನೆಗೆ ಯಾರ ಪಾಲಾಗುತ್ತವೆ? ಅವನು ಪಾಲು. ಹಾಗೆಯೇ ನಮ್ಮ ಬದುಕಿನಲ್ಲಿ ನಮ್ಮದಲ್ಲದ್ದನ್ನು ಸ್ವೀಕರಿಸದೆ ಶಾಂತವಾಗಿದ್ದರೆ ಯಾವ ತೊಂದರೆಯೂ ನಮ್ಮ ಬಳಿ ಬರದು. ಬುದ್ಧನ ಮಾತುಗಳನ್ನು ಕೇಳಿದ ಜನರು ಅವುಗಳನ್ನು ಹೃದಯಪೂರ್ವಕವಾಗಿ ಒಪ್ಪಿಕೊಂಡು ನಮಸ್ಕರಿಸಿದ್ರು. ಅದರ ಬಳಿಕ ಎಲ್ಲರೂ ನೆಮ್ಮದಿಯ ಮನಸ್ಸಿನಿಂದ ತಮ್ಮ ತಮ್ಮ ಕೆಲಸಗಳಿಗೆ ಮರಳಿದ್ರು. ಹೀಗೆ ಆ ಹಳ್ಳಿಯಲ್ಲಿ ಗಲಾಟೆ ಇಲ್ಲದೆ, ಕೊರತೆ ಇಲ್ಲದೆ ಎಲ್ಲರೂ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು.